ಈಗ ಕತೆ ಕೇಳಿದಾಗ ಒಂದು ಡಿಫ್ರೆಂಟ್ ಆದಂಥ ಕತೆ, ಒಂದು ದಿನದಲ್ಲಿ ಆಗುವಂಥ ಕತೆ. ಈ ಕತೆ ಕೇಳಿದಾಗ ಫಸ್ಟ್ ಥಾಟ್ ನಿಮ್ಮ ಮೈಂಡಲ್ಲಿ ಏನು ಬಂತು? ಫಸ್ಟ್ ಥಾಟ್ ಅನ್ನೋದು ಅಂದರೆ ಫಸ್ಟ್ ಆಫ್ ಆಲ್ ಇದು ಒಂದು ಒನ್ ನೈಟ್ ಕತೆಗಳು ಬಂದಿದೆ ತುಂಬ. ಬಟ್ ಇದರಲ್ಲಿ ಒಂದು ಹೊಸತನ ಇತ್ತು, ಯಾಕಂದರೆ ಇದೊಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರೋದ್ರಿಂದ ಆ ಒಂದು ಟ್ರೂ ಇನ್ಸಿಡೆಂಟ್ನ ಹಿಡಿದು ಮಾಡಬೇಕು ಅಂತ ಅದು ಮೇನ್ ಅಜೆಂಡಾ ಇದ್ದಿದ್ದು ನಮ್ಮದು. ಸೊ ಅದು ನಮಗೆ ಒನ್ ನೈಟಲ್ಲೇ ತೋರಿಸ್ಬೇಕಾಗಿದ್ದು. ಸೊ ಈ ಎರಡು ಕ್ಯಾರೆಕ್ಟರ್ ಏನಿದೆ, ಹರೀಶಾ ಚಿನ್ನಿ ನೀವು ಹೇಳ್ದಂಗೆ, ಇವರಿಬ್ರದ್ದು ಒಂದು ಲವ್ ಸ್ಟೋರಿ ಹೆಂಗ್ ಟ್ರಾವೆಲ್ ಆಗುತ್ತೆ ಆ ಒನ್ ನೈಟಲ್ಲಿ ಅಂತ ನಮ್ಮ ಕತೆ ಬೇಸಿಕ್ಲಿ. ಅದಕ್ಕೆ ಆ ಒನ್ ನೈಟಲ್ಲಿ ನಡೆಯೋದು ನೀವು ಎನಿ ಕತೆ ನೋಡಿ ಆ ಥ್ರಿಲ್ಲಾಗೇ ಹೋಗುತ್ತೆ, ಯಾಕಂದ್ರೆ ಆ ನೈಟಲ್ಲಿ ಏನು ನಡೆಯುತ್ತೆ ಅಂತ ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ. ಎಕ್ಸಾಕ್ಟ್ಲಿ. ಸೊ ಅದು ಒಂದು ಥ್ರಿಲ್ಲಾಗೆ ಹೋಗ್ತಾ ಇರುತ್ತೆ ಅದು ಕತೆ. ಅಟ್ ದ ಸೇಮ್ ಟೈಮ್ ನಮ್ದೊಂದು ತುಂಬ ಒಂದು ಮೇಜರ್ ಇನ್ಸಿಡೆಂಟ್ನ ಇಟ್ಕೊಂಡಿದ್ದೀವಿ, ಅದು ಎಲ್ರಿಗೂ ಕನೆಕ್ಟ್ ಆಗೋ ಥರ ಇನ್ಸಿಡೆಂಟು. ಕರ್ನಾಟಕ ತಮಿಳ್ನಾಡು ಗೌರ್ಮೆಂಟ್ ಎಲ್ಲ ಇನ್ವಾಲ್ವ್ ಆಗಿ ಎಂಟೈರ್ ಇಂಡಿಯಾಗೆ ಗೊತ್ತಿರೋ ಇನ್ಸಿಡೆಂಟು. ಸೊ ಅದು ಎಲ್ರಿಗೂ ಕನೆಕ್ಟು ಆಗುತ್ತೆ ಆ ಥ್ರಿಲ್ ಎಲಿಮೆಂಟಲ್ಲಿ ಆ ಒಂದು ಇನ್ಸಿಡೆಂಟು. ಅಟ್ ದ ಸೇಮ್ ಟೈಮ್ ಆ ಇನ್ಸಿಡೆಂಟ್ ನಡುವೆ ನಮ್ಮ ಒಂದು ಲವ್ ಸ್ಟೋರಿ ಹೇಗೆ ನಡ್ಕೊಂಡು ಹೋಗುತ್ತೆ, ನಮ್ಮ ಜೀವನ ಹೇಗೆ ಆ ಒಂದು ಇನ್ಸಿಡೆಂಟಿಂದ ಎಫೆಕ್ಟ್ ಆಗುತ್ತೆ ಅನ್ನೋದು ಒಂದು ಕತೆ. ಸೊ ತುಂಬ ಥ್ರಿಲ್ ಆಗಿತ್ತು. ಅದೇ ರೀತಿ ನಮಗೂ ಮಜವಾಗೇ ಇತ್ತು ಶೂಟ್ ಮಾಡೋದಾಗಿರಲಿ. ಕಂಪ್ಲೀಟ್ ಒನ್ ನೈಟ್ ಕತೆ ಅಂದರೆ ಬರೀ ನೈಟ್ ಶೂಟೇ ಮಾಡ್ಕೊಂಡಿದ್ವಿ. 6 ಗಂಟೆ ಸಾಯಂಕಾಲದಿಂದ 6 ಗಂಟೆ ಬೆಳಗ್ಗೆವರೆಗೂ ಶೂಟ್ ಮಾಡಿಕೊಂಡು. ಇದು ಕಂಪ್ಲೀಟ್ ಉಲ್ಟಾನೇ ಆಗೋಯ್ತು ನಮ್ದು. ಏನಂತಾರೆ, ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತಾರಲ್ಲ, ಪ್ಯಾಟರ್ನ್ ಚೇಂಜು, ತಿಂಡಿ ಯಾವಾಗ, ಊಟ ಯಾವಾಗ, ಎಲ್ಲ ಉಲ್ಟಾ ಆಗೋಯ್ತು, ನಿದ್ದೆ ಮಾಡೋ ಟೈಮಿಂದ ಹಿಡಿದೆಲ್ಲ. ಬಟ್ ಒಂದು ಚಾಲೆಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನಾವು ಡೈಲಿ ರೊಟೀನಿಗೆ ಅದನ್ನ ತಗೋಬರ್ಬೇಕಾದ್ರೂ ಕಷ್ಟ ಆಗುತ್ತೆ. ಅಂಡ್ ನಿಮ್ಗೆ ಈ ಒಂದು ಚಿನ್ನಿ ಕ್ಯಾರೆಕ್ಟರ್ ಏನಿದೆ ಅದು ಬಂದಾಗ ಫಸ್ಟ್ ಥಾಟ್ ನಿಮ್ಮ ಮೈಂಡಲ್ಲಿ ಏನು ಬಂತು? ನಾನು ಈ ಕ್ಯಾರೆಕ್ಟರ್ ಮಾಡ್ಬೋದಾ? ಮತ್ತೆ ತಮಿಳ್ ಹುಡುಗಿ ಕ್ಯಾರೆಕ್ಟರು ಅದು ಎಷ್ಟು ನಿಮ್ಗೆ ಅಂದ್ರೆ ತುಂಬಾ ಒಂಥರ ಕಾಂಪಿಟೇಟಿವ್ ಆಗಿರುತ್ತಾ? ನಾನು ಅದಕ್ಕೆ ಹೆಂಗೆ ಪ್ರಿಪೇರ್ಡ್ ಆಗಬೇಕು, ಏನೇನೆಲ್ಲ ಬಂತು ಮೈಂಡಲ್ಲಿ? ಫಸ್ಟ್ ಏಳುಮಲೆ ಸಿನಿಮಾದಲ್ಲಿ ಈ ತರ ಒಂದು ರೇವತಿ ಕ್ಯಾರೆಕ್ಟರ್ ಇದೆ ಅಂತ ಗೊತ್ತಾದಾಗ, ರೇವತಿನ ನಿಮ್ ಕ್ಯಾರೆಕ್ಟರ್ ಹೆಸರು? ನಾನು ಅದೇ ಅನ್ಕೊಂಡೆ, ಹರೀಶ್ ಅವರು, ಇವಾಗ ನಿಮ್ ಕ್ಯಾರೆಕ್ಟರ್ ಹೆಸರು ಹರೀಶ್, ಬಟ್ ಚಿನ್ನಿ ಅಂತ ಹೇಳಿ ಅದು ನೀವು ಕರೆಯೋದು. ಬಟ್ ಇವ್ರ ಕ್ಯಾರೆಕ್ಟರ್ ನೇಮ್ ಎಲ್ಲೂ ರಿವೀಲ್ಡ್ ಆಗಿಲ್ಲ. ನಾನು ಹುಡುಕ್ತೀನಿ ಸಿಗ್ತಾನೆ ಇಲ್ಲ, ಏನ್ ಇವ್ರ ಕ್ಯಾರೆಕ್ಟರ್ ಹೆಸರು ಅದನ್ನ ಕೇಳಬೇಕಲ್ಲ ಅನ್ಕೊಂಡಿದ್ದೆ. ರೇವತಿ ಫಸ್ಟ್ ಈ ಒಂದು ಸಿನಿಮಾ ದಲ್ಲಿ ನನ್ನ ಕ್ಯಾರೆಕ್ಟರ್, ಅದೇ ಬೋತ್ ಕ್ಯಾರೆಕ್ಟರ್ ಏನಿದೆ, ಹರೀಶಾ ಮತ್ತು ಚಿನ್ನಿ, ಎರಡೂ ಕ್ಯಾರೆಕ್ಟರ್ ಡಾಮಿನೇಟ್ ಮಾಡುತ್ತೆ. ಆ್ಯಂಡ್ ಅಷ್ಟು ಆ್ಯಕ್ಟಿಂಗಲ್ಲಿ ಸ್ಪೇಸ್ ಇತ್ತು ನನಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಎಲ್ಲ ಥರ ಎಮೋಷನ್ನು ನಾವು ಕ್ಯಾರಿ ಮಾಡ್ಬೋದು. ಆ್ಯಂಡ್ ಒಂದರಲ್ಲಿ ಹ್ಯಾಪಿ ಆಗಿರ್ಬೋದು, ಆ್ಯಂಡ್ ಒಂದರಲ್ಲಿ ಸ್ಯಾಡ್, ಒಂದರಲ್ಲಿ ತುಂಬ ಅಗ್ರೆಸಿವ್ ಇರ್ಬೋದು. ಈ ಥರ ಎಲ್ಲ ಕ್ಯಾರೆಕ್ಟರ್ನು ನಾನು ಪ್ಲೇ ಮಾಡೋದಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ಸಿಕ್ಕಿದೆ. ಈ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಇದೆ ಅಲ್ಲ ಇದ್ರಲ್ಲಿ. ಮಹಾನಟಿಯಲ್ಲೂ ಫುಲ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಬಟ್ ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ತಮಿಳ್ ಸ್ಲ್ಯಾಂಗ್ ಬರಬೇಕಾಗಿತ್ತು. ಆ್ಯಂಡ್ ಅಲ್ಲಿ ಇವಾಗ ಮಹಾನಟಿ ಅಂತ ಅಂದ್ರೆ ನಾವು ಈಗ ತಮಿಳ್ನಾಡು ಏನಿದೆ ಅದನ್ನ ನಾವು ಮಹಾನಟಿಗೆನೆ ಕ್ರಿಯೇಟ್ ಮಾಡ್ತಾ ಇದ್ವಿ. ಮಹಾನಟಿಯಲ್ಲೇ ಕ್ರಿಯೇಟ್ ಮಾಡಿ ಎಲ್ಲ ಡೂಪ್ ಮಾಡಿ ನಾವು ಮಾಡ್ತಾ ಇದ್ವಿ. ಅಂಡ್ ಸಿನಿಮಾ ಅಂತ ಬಂದಾಗ ಅಲ್ಲೇ ಹೋಗಿ ಎಕ್ಸ್ಪೀರಿಯನ್ಸ್ ಆಯ್ತು. ಅಂಡ್ ಅವ್ರ ಜೊತೆ ವರ್ಕ್ ಮಾಡಿದ್ದು, ಅಂಡ್ ಅವ್ರು ಹೇಗಿರ್ತಾರೆ, ಅವ್ರ ಜೀವನ ಶೈಲಿ ಹೇಗಿರುತ್ತೆ, ಯಾ ಕರೆಕ್ಟ್, ಇದನ್ನೇ ಹೇಳಕ್ ಹೋಗಿದ್ದು. ಅಂಡ್ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು. ಅಂಡ್ ಅವ್ರು ಹೇಗೆ ಮಾತಾಡ್ತಾರೆ, ಅವ್ರ ಸ್ಲ್ಯಾಂಗ್ ಹೇಗಿರುತ್ತೆ, ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ವಿಷಯಕ್ಕೂ, ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.